ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಾಯಿ ಸರಸ್ವತಿಯ ಅನುಗ್ರಹ ಹೆಂಗಿರ್ತದೆ ನೋಡ್ರಿ. ನಾವು ನೀವು ಕೂಡಿ ಏನನ್ನು ಮಾತನಾಡಿದೀವೋ ಅದು ಯಥಾವತ್ತಾಗಿ ವಾಸ್ತವದಲ್ಲಿ ಅದೇ ರೀತಿ ವಿದ್ಯಮಾನಗಳು ನಡೀತಾ ಇದ್ದಾವೆ. ನಿನ್ನೆ ಬೆಳಗಿನ ಸಂಚಿಕೆಯಲ್ಲಿ ನಮ್ಮ ಥಂಬ್ನೇಲ್ನಲ್ಲಿ ಒಂದು ಶೀರ್ಷಿಕೆಯನ್ನು ಹಾಕಿದ್ವಿ, ಅನಾಥಳಾದ ಮಮತಾ ಬೇಗಂ ಕೈ ಕೊಟ್ಟ ಶಾಸಕರು ಅಂತೇಳಿ. ಅದು ಯಾವ ರೀತಿಯದಾದಂಥ ಪ್ರಾಕ್ಟಿಕಲ್ ಆಗಿ ಆಗಿದೆ ಅಂತ ಬೆಳವಣಿಗೆ ಅಂದರೆ, ಮಹಾರಾಷ್ಟ್ರದಲ್ಲಿ ಹೇಗೆ ಉದ್ಧವ್ ಠಾಕ್ರೆಗಾಯಿತೋ, ಹೇಗೆ NCPನಲ್ಲಿ ಶರದ್ ಪವಾರ್ಗಾಯಿತು, ಅದೇ ರೀತಿ ಮಹಾರಾಷ್ಟ್ರ ಬ್ರ್ಯಾಂಡು ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ತುಂಬ ಕುತೂಹಲಕಾರಿಯಾದಂಥ ಹಲವಾರು ತಿರುವುಗಳಿಂದ ಕೂಡಿದಂಥ ಸಂಚಿಕೆ ಇದು. ನಾನು ಪಶ್ಚಿಮ ಬಂಗಾಳದಲ್ಲಿ ಮಾತನಾಡೋದು ಬೇಡ, ಇದು ಭಾಳ ಏಕತಾನತೆ ಆಗೋಯಿತು. ಪಾಪ ಪ್ರತಿ ದಿವಸ ಅದೊಂದೇ ವಿಚಾರ ಹೇಳಿದ್ರೆ ಬುಳಿದ ವಿಚಾರ ಮಾತಾಡೋದು ಯಾವಾಗ? ಇದು ಜಸ್ಟಿಸ್ ಆಗೋದಿಲ್ಲ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ನಮ್ಮ ಬಂಧುಗಳು ಎಲ್ಲರೂ ಒಕ್ಕೊರಲಿನಲ್ಲಿ ಹೇಳಿದ್ದೇನೆಂದರೆ, ಪಶ್ಚಿಮ ಬಂಗಾಳದ ವಿಚಾರಗಳನ್ನು ನಿಲ್ಲಿಸಬೇಡ್ರಿ ಅಂತ. ಅದಕ್ಕೆ ತಕ್ಕ ಹಾಗೆ ನಡೀತಾ ಇರುವಂಥ ಬೆಳವಣಿಗೆಗಳು. ಏನು ಬೆಳವಣಿಗೆ? ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಒಂದು ಸಭೆ ನಡೆಯುತ್ತೆ ಸ್ವಾಮಿ, ಸೌತ್ ಕಲ್ಕತ್ತಾದ ರೂಬಿ ಹಾಸ್ಪಿಟಲ್ ಹತ್ತಿರ ಇರುವಂಥ ಗೇಟ್ವೇ ಹೋಟೆಲ್ನಲ್ಲಿ. ಸೌತ್ ಕಲ್ಕತ್ತಾ ರೂಬಿ ಹಾಸ್ಪಿಟಲ್ ರೋಡ್ ಗೇಟ್ವೇ ಹೋಟೆಲ್ನಲ್ಲಿ. ಆ ಹೋಟೆಲ್ನಲ್ಲಿ ಸಭೆಯನ್ನು ಕರೆದದ್ದು ಒಬ್ಬ ಸಂದೀಪನ್ ಸಹ ಅನ್ನುವಂಥ MLA, ಇನ್ನೊಬ್ಬ ರಿತುಬ್ರತೋ ಬ್ಯಾನರ್ಜಿ ಅಂತೆ, ಒಬ್ಬ ಎಂಟಾಲಿ MLA, ಒಬ್ಬ ಉಲುವೇರಿಯಾ MLA. ಪಶ್ಚಿಮ ಬಂಗಾಳದ ಇಬ್ಬರು TMCಯ ಶಾಸಕರು, ಈಗ ಶಾಸಕರಾಗಿರುವಂಥವರು. ಈ ಸಭೆಗೆ ಬಂದಿರುವ ಸಂಖ್ಯೆಯನ್ನು ಕೇಳಿದ್ರೆ ನೀವು ಅಚ್ಚರಿಪಟ್ಬಿಡ್ತೀರಿ, ನಿಬ್ಬೆರಗಾಗ್ಬಿಡ್ತೀರಿ, ದಿಗ್ಭ್ರಮೆಗೊಳಗಾಗ್ತೀರಿ. ಹಿಂಗೂ ಆಗ್ಲಿಕ್ಕೆ ಸಾಧ್ಯವ ಅಂತ ಆಲೋಚನೆ ಮಾಡ್ತೀರಿ. 80 ಜನ ಶಾಸಕರು TMCನಲ್ಲಿ, ಅದರಲ್ಲಿ 63 ಜನ ಈ ಸಭೆಗೆ ಬಂದ್ಬಿಡ್ತಾರೆ. 63 ಔಟ್ ಆಫ್ 80. ಮೊನ್ನೆ ಅದೇ ಮಮತಾ ಬೇಗಂ ಸಭೆ ಕರೆದ ಸಂದರ್ಭದಲ್ಲಿ 17 ಜನ ಸಭೆಗೆ ಬಂದಿರ್ತಾರೆ, 63 ಜನ ಆಬ್ಸೆಂಟ್ ಆಗಿರ್ತಾರೆ. ಯಾರೆಲ್ಲ ಆಬ್ಸೆಂಟ್ ಆಗಿದ್ರು ಅವರೆಲ್ಲ ಈ ಗೇಟ್ವೇ ಹೋಟೆಲ್ ಸಭೆಗೆ ಬರ್ತಾರೆ. ರಿತುಬ್ರತೋ ಬ್ಯಾನರ್ಜಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ಮಮತಾ ಬೇಗಂ ಅವ್ರನ್ನ ಹೊರಗೆ ಹಾಕುವ ಕಾರ್ಯಕ್ರಮ ಶುರುವಾಗತ್ತೆ. ಈ ಸಭೆಗೆ ಕಾರಣ ಏನು? ಈ ಸಭೆಗೆ ಭಾಳ ಮುಖ್ಯವಾದಂಥ ಒಂದು ಕಾರಣ ಇದೆ. ಮೊದಲನೇದಾಗಿ ಈ ಇಬ್ಬರು ವ್ಯಕ್ತಿಗಳಿದಾರಲ್ಲ, ಒಬ್ಬ ಸಂದೀಪನ್ ಸಹ ಎಂಟಾಲಿ MLA, ಇನ್ನೊಬ್ಬ ರಿತುಬ್ರತೋ ಬ್ಯಾನರ್ಜಿ. ಇವ್ರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಯಾಕೆ ಉಚ್ಚಾಟಿಸಿದ್ರು ಇವ್ರನ್ನ? ಇವರು ತಮ್ಮ ಸಹಿಗಳನ್ನು ನಕಲಿ ಮಾಡಿ ಅಭಿಷೇಕ್ ಬ್ಯಾನರ್ಜಿ ಸ್ಪೀಕರ್ಗೆ ಮತ್ತು ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಇವರು ಆರೋಪ ಮಾಡಿ ಪತ್ರವನ್ನು ಸ್ಪೀಕರ್ ಕೊಟ್ಟಿರ್ತಾರೆ. ಸ್ವಾಮಿ, ನಾವು ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರು ವಿರೋಧ ಪಕ್ಷದ ನಾಯಕ ಆಗಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಾವು ಇಲ್ಲದೇ ಇರುವ ಸಂದರ್ಭದಲ್ಲಿ ನಮ್ಮ ಸಹಿಯನ್ನು ಹಾಕಿ, ನಕಲಿ ಸಹಿಯನ್ನು ಹಾಕಿ, ಕೊಟ್ಟಿ ಸಹಿಯನ್ನು ಹಾಕಿ ಈ ಅಭಿಷೇಕ್ ಬ್ಯಾನರ್ಜಿ ಮೋಸ ಮಾಡಿದ್ದಾರೆ, ನಮಗೆ ವಂಚನೆ ಮಾಡಿದ್ದಾರೆ. ನಾವಿಬ್ಬರೇ ಅಲ್ಲ, ನಮ್ಮ ರೀತಿ ಬೇಕಾದಷ್ಟು ಜನ ಶಾಸಕರಿಗೆ ಈ ರೀತಿ ಸಹಿ ಹಾಕಿದ್ದಾರೆ. ಇದರ ಕುರಿತು ತನಿಖೆಯಾಗಬೇಕು ಮತ್ತು ನಮಗೆ ನ್ಯಾಯ ಕೊಡಿಸ್ಬೇಕು. ಯಾವಾಗ ಈ ರೀತಿ ಕಂಪ್ಲೇಂಟ್ ಆಯಿತು, ಸ್ಪೀಕರ್ ಅವರು ರೆಫರ್ ಮಾಡ್ತಾರೆ CIDಗೆ. ದಾಖಲೆಗಳನ್ನ ಇಟ್ಕೋತಾರೆ. ಒರಿಜಿನಲ್ ಸಿಗ್ನೇಚರ್ ಆಫ್ ಸಂದೀಪನ್ ಸಹ ಆ್ಯಂಡ್ ರಿತುಬ್ರತೋ ಬ್ಯಾನರ್ಜಿ ಎರಡೂ ನೋಡ್ತಾರೆ, ಟ್ಯಾಲಿ ಮಾಡ್ತಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ತಂದಿರೋ ಪತ್ರದ ಸಹಿಗೂ ಇದಕ್ಕೂ ಟ್ಯಾಲಿನೇ ಆಗೋದಿಲ್ಲ. ಅವರ ಒರಿಜಿನಲ್ ಸಹಿಯನ್ನು ಪರಿಗಣಿಸಲಾಗತ್ತೆ. ಅವರು ಡಿಕ್ಲರೇಷನ್ ಅಫಿಡವಿಟ್ ಕೊಟ್ಟದ್ದು ಅದಕ್ಕೂ ಇದಕ್ಕೂ ಟ್ಯಾಲಿ ಆಗೋದಿಲ್ಲ. ತಕ್ಷಣದಲ್ಲಿ CIDಗೆ ರೆಫರ್ ಮಾಡಲಾಗತ್ತೆ. ಅವರ ಬಂಧಿಸಲಿಕ್ಕೆ ವಾರೆಂಟ್ ಇಶ್ಯೂ ಆಗುತ್ತೆ, ನೋಟಿಸ್ ಜಾರಿ ಆಗುತ್ತೆ. ಅಷ್ಟೊತ್ತಿಗೆ ಗಲಾಟೆ ಆಗಿರುವಂಥ ಒಂದು ಪ್ರಹಸನವನ್ನು ಸೋನಾರ್ಪುರ್ನಲ್ಲಿ ಸೃಷ್ಟಿಸಿ ಪರಾರಿಯಾಗುವ ಪ್ರಯತ್ನ ಮಾಡ್ತಾರೆ ಅಭಿಷೇಕ್ ಬ್ಯಾನರ್ಜಿ. ಅದಾದಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಮಮತಾ ಬೇಗಂ ಇದನ್ನು ಪ್ರತಿಭಟಿಸಿ ಸಭೆ ಮಾಡೋಣ ಅಂತ ಕರೀತಾರೆ ಎಲ್ಲರೂ. ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಆದಂಥ ಹಲ್ಲೆಯನ್ನು ವಿರೋಧಿಸಿ ನಾವು ದೊಡ್ಡ ಮಟ್ಟದ ಧರಣಿ ಮಾಡಬೇಕು ಅಂತ ಕರಿತಾ ಇರೋ ಸಭೆ, ಶಾಸಕಾಂಗ ಪಕ್ಷದ ಸಭೆಗೆ ಯಾರೂ ಹೋಗೋದೇ ಇಲ್ಲ, ಎಲ್ಲರೂ ಆಬ್ಸೆಂಟು. ಹೋಗಲಿ, ಸಬೂಬು ಹೇಳಿ ಯಾರಾದರೂ ತಪ್ಪಿಸ್ಕೊಂಡ್ರಾ? ಯಾರಾದರೂ ಮಮತಾ ಬೇಗಂ ಫೋನ್ ಮಾಡಿ ನನ್ನ ಮಗ ಹುಷಾರಿಲ್ಲ, ನನ್ನ ಹೆಂಡತಿ ಹುಷಾರಿಲ್ಲ, ನಾ ಊರಲ್ಲಿರೋದಿಲ್ಲ, ನಾ ಡೆಲ್ಲಿಗೆ ಹೋಗಿದ್ದೀನಿ, ನಾ ಪಕ್ಕದ ಊರಲ್ಲಿದ್ದೀನಿ ಅಂತ ಏನಾದರೂ ಹೇಳಿದ್ರಾ? ಫೋನಿಗೆ ಸಿಗಲಾರದೆ ಎಲ್ಲ ಪರಾರಿಯಾಗಿದ್ದರು. ಯಾವಾಗ ಈ ರೀತಿ ಪರಾರಿ ಆದರೂ ಮಮತಾ ಬೇಗಂಗೆ ಸ್ಪಷ್ಟವಾಗಿ ಹೋಯಿತು, ನನ್ನ ಕೈ ಬಿಡ್ತಾ ಇದ್ದಾರೆ ಇವರು, ನಮ್ದು ಇನ್ನು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ನೋಡಿ, ಧೃತರಾಷ್ಟ್ರ ಪ್ರೇಮ ಯಾವ ಮಟ್ಟಿಗೆ ಮಮತಾ ಬೇಗಂ ಮಾಡಿದರು ಅಂದರೆ, ಅಭಿಷೇಕ್ ಬ್ಯಾನರ್ಜಿ ಮಾಡಿದಂಥ ಎಲ್ಲ ಅಪಸವ್ಯಗಳಿಗೂ ಆಕೆ ಅಭಯ ಹಸ್ತ.
ಆತನನ್ನು ಕಂಡ್ರೆ ಆಗಲಾರದಂಥ ಸುಮಾರು 50-60 ಜನ ಎಮ್ ಎಲ್ ಎಗಳು, ಆಯ್ಕೆಯಾದಂಥ ಎಮ್ ಎಲ್ ಎಗಳಿದ್ದಾರೆ ಅಂದರೆ ಆತನ ವಿರುದ್ಧ ಬಂಡಾಯ ಮನಸ್ಥಿತಿಯಲ್ಲಿ ಪಕ್ಷದಲ್ಲಿ ಯಾವ ಸ್ಥಿತಿ ಇರ್ಬೋದು ಆಲೋಚನೆ ಮಾಡಿ. ಇಷ್ಟು ದಿವಸ ಅಧಿಕಾರ ಇತ್ತು, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು. ಒಂದು ಸಲ ಅಧಿಕಾರ ಹೋದ ತಕ್ಷಣ ಎಲ್ಲರೂ ಏಕಕಾರಕ್ಕೆ ಕೆರಳಿ ಕುಳಿತುಕೊಂಡ್ರು. ಇದು ಹೆಂಗೆ ಅಂದರೆ ಲೇಮನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಅತ್ತೆ ಯಾವಾಗ ಜಬರ್ದಸ್ತಾಗಿ ಮನೇಲಿ ಇರ್ತಾರೋ ಆವಾಗ ಸೊಸೆ ಪಾಪ ಹೇಳ್ದಂಗೆ ಕೇಳ್ಕೊಂಡು ಓಡಾಡ್ತಾರೆ. ಯಾವಾಗ ಸೊಸೆ ಸ್ವಲ್ಪ ಗಟ್ಟಿ ಆಗ್ತಾರೋ, ಅತ್ತೆ ಬಲಹೀನ ಆಗ್ತಾರೋ, ಏನ್ರಿ ಅವತ್ತು ಆ ರೀತಿ ಹೇಳಿದ್ರಿ, ಏನ್ರಿ ಇವತ್ತು ಈ ರೀತಿ ಹೇಳಿದ್ರಿ ಅಂತ ಹೆಂಗೆ ಕೇಳ್ತಾರೋ ಆ ರೀತಿ ಈಗ ಅಭಿಷೇಕ್ ಬ್ಯಾನರ್ಜಿಯ ಸ್ಥಿತಿ ಮತ್ತು ಮಮತಾ ಬೇಗಮ್ದಾಗಿದೆ. ಹಾಗಾದರೆ ಮುಂದಿನ ಕತೆ ಏನು? ಮುಂದಿನ ಕತೆ ಭಾಳ ಮುಖ್ಯ ಇದೆ, ಅದನ್ನು ಕೇಳಬೇಕು ನೀವು. ಏನಪ್ಪ ಅಂದರೆ, ಈಗ ಕುಣಾಲ್ ಘೋಷ್ ಎನ್ನುವಂಥ ಇವರ ರಾಷ್ಟ್ರೀಯ ವಕ್ತಾರ ಆತ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ, ಯಾರ್ಯಾರು ನೀವು ಈ ಸಭೆಗೆ ಎಮ್ ಎಲ್ ಎಗಳು ಬಂದಿರಲಿಲ್ವೋ, ನೀವೆಲ್ಲ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿಕೊಳ್ಳಿ, ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ನೀವು ಗೆದ್ದಿರುವುದು ಸ್ವತಂತ್ರ ಅಭ್ಯರ್ಥಿಯಾಗಿ ಅಲ್ಲ, ನೀವು ಗೆದ್ದಿರೋದು TMCಯ ಚಿಹ್ನೆಯ ಮೇಲೆ. ನಿಮ್ಮನ್ನು ಗೆಲ್ಲಿಸಿರುವುದು ಮಮತಾ ಬ್ಯಾನರ್ಜಿ ಅನ್ನುವಂಥ ಒಬ್ಬ ಅಧಿನಾಯಕಿ, 70 ವರ್ಷದ ಅಧಿನಾಯಕಿ ನಿಮ್ಮ ಗೆಲುವಿಗಾಗಿ ಇನ್ನಿಲ್ಲದ ಹಾಗೆ ಶ್ರಮಿಸಿದ್ದಾರೆ. ಅವರ ಶ್ರಮದಿಂದ ನೀವು ಈಗ ಆಯ್ಕೆಯಾಗಿದ್ದೀರಿ. ಈಗ ನೀವು ಮೋಸ ಮಾಡಲಾರದೆ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಮತ್ತು ಪಕ್ಷವನ್ನು ಬಲಿಪಡಿಸಬೇಕು. ಈ ರೀತಿ ಕೈ ಬಿಟ್ಟು ಹೋಗಬಾರದು. ಒಂದು ಪಕ್ಷದ ರಾಷ್ಟ್ರೀಯ ವಕ್ತಾರ ತನ್ನದೇ ಪಕ್ಷದ ಶಾಸಕರಿಗೆ ಫೋನ್ ಮಾಡಿ ಹೇಳಬಹುದಾದ ಅಥವಾ ಅವರ ಮನೆಗೆ ಹೋಗಿ ಹೇಳಬಹುದಾದ ವಿಚಾರವನ್ನು ಘಂಟಾಘೋಷವಾಗಿ ಜಾಗಜ್ಜಾಹೀರು ಮಾಡ್ತಾ ಸಾರ್ವಜನಿಕವಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಪಕ್ಷದಲ್ಲಿ ಪರಿಸ್ಥಿತಿ ಹೇಗಿರ್ಬೋದು ಆಲೋಚನೆ ಮಾಡಿ. ಹಾಗಾದರೆ ಈ ಸಭೆಯ ನಡಾವಳಿಗಳೇನು? ಇವರೇನು ಸಭೆ ಮಾಡಿದ್ರಲ್ಲ ಗೇಟ್ವೇ ಹೋಟೆಲ್ನಲ್ಲಿ, ಅದರ ನಡಾವಳಿಗಳೇನು? ನಮಗೆ ಶೋಭನ್ ದೇವ್ ಭಟ್ಟಾಚಾರ್ಯ ವಿರೋಧ ಪಕ್ಷದ ನಾಯಕನಾಗುವುದು ನಮಗೆ ಇಷ್ಟವಿಲ್ಲ. ಇದರಲ್ಲಿ ಯಾವ ಸಹಿಯನ್ನು ಅಭಿಷೇಕ್ ಬ್ಯಾನರ್ಜಿ ಹಾಕಿದಾರೋ ಆ ಸಹಿಗಳನ್ನು ನಾವು ಹಾಕಿಲ್ಲ, ಎಲ್ಲ ನಕಲಿ ಸಹಿಗಳನ್ನ ಅವ್ರು ಹಾಕ್ಕೊಂಡಿದ್ದಾರೆ. ತಮಗಿಷ್ಟ ಬಂದಂಥ ವ್ಯಕ್ತಿಯನ್ನು ಅವರು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡ್ತಾ ಇದ್ದಾರೆ ವಿನಃ ಶಾಸಕಾಂಗ ಪಕ್ಷದ ಒಮ್ಮತ ಇರುವ ವ್ಯಕ್ತಿಯನ್ನು ಅವರು ಮಾಡ್ತಾ ಇಲ್ಲ. ನಮ್ಮ ಒಮ್ಮತ ಇರುವುದು ರಿತಬ್ರತೋ ಬ್ಯಾನರ್ಜಿಯ ಬಗ್ಗೆ ಮಾತ್ರ. ಯಾರನ್ನು ಉಚ್ಚಾಟನೆ ಮಾಡಿದಾರಲ್ಲ ಈಗ, ಆ ಉಚ್ಚಾಟನೆ ಮಾಡಿದ ವ್ಯಕ್ತಿಯನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ ಅವ್ರು ಹೇಳೋದು. ಹೀಗಾಗಿ ನಮ್ಮ ನಡಾವಳಿ ಏನಂದರೆ, ನಮ್ಮದು ಅಸಲಿ ಪಕ್ಷ TMC ಪಕ್ಷ. ಅದನ್ನು ಬಿಟ್ಟು ನೀವು ನಕಲಿ ಅಂತ ಅವ್ರು ಹೇಳೋದಿಲ್ಲ. ನಾವೇನಿಷ್ಟು ಜನ ಇದ್ದೀವಿ, ನಮ್ಮದು ಅಸಲಿ ಪಕ್ಷ. ಆದ್ದರಿಂದ ಸ್ಪೀಕರು ನಮಗೆ ಪರಭಾರಿಯಾಗಿ ನಮಗೆ ಪ್ರತ್ಯೇಕವಾದಂಥ ಸ್ಥಾನಮಾನವನ್ನು ಕೊಡಬೇಕು. ನಮ್ಮ ಪಕ್ಷವನ್ನು TMC ಅಂತ ಗುರುತಿಸಬೇಕು. ಇಲ್ಲಿ ಒಂದು ಮಜಾ ಇದೆ. ಏನು ಮಜಾ? ಸಾಂವಿಧಾನಿಕವಾದಂಥ ಒಂದು ಸಣ್ಣದಾದಂಥ ಇವರಿಗೆ ಅನುಕೂಲಕರ ವಿಚಾರ ಇದೆ. ಮೊದಲನೇದಾಗಿ ಮಮತಾ ಬೇಗಮ್ ಈಗ ಶಾಸಕಿ ಅಲ್ಲ, ಸೋತಿದ್ದಾರೆ. ಎರಡನೇದಾಗಿ ಅಭಿಷೇಕ್ ಬ್ಯಾನರ್ಜಿ MLA ಅಲ್ಲ, ಆತ MP. ಆತ ಇಲ್ಲಿ ಬರೋ ಹಾಗಿಲ್ಲ. ಮಮತಾ ಬೇಗಮ್ ಹೊರಗಡೆ ಕೂತ್ಕೊಂಡು ಮಾತಾಡ್ಬೋದೇನೋ, ವಿಧಾನಮಂಡಲದ ಒಳಗಡೆ ಬರೋಕ್ಕಾಗೋದಿಲ್ಲ. ಅವರಿಗೇನೇ ಮಾಡೋದಿದ್ರು ಇನ್ನು 6 ತಿಂಗಳ ಒಳಗಡೆ ಮತ್ತೊಂದು ಚುನಾವಣೆಯಲ್ಲಿ ಏನು ಈಗ ಸುವೇಂದು ಅಧಿಕಾರಿ 2 ಕಡೆ ಗೆದ್ದಿದ್ದಾರಲ್ಲ, ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೆ ಚುನಾವಣೆಗೆ ನಿಂತು ಗೆದ್ಕೋಬೇಕು. ಅಲ್ಲಿವರೆಗೂ ಆಕೆ ಶಾಸಕಿ ಆಗುವ ಸಾಧ್ಯತೆ ಇಲ್ಲ. ಅಲ್ಲಿ ಕೂಡ ಆಕೆ ಗೆಲುವಿಗೆ ಆಗಲಾರದ ಹಾಗೆ ನೋಡ್ಕೊಳ್ಳಿಕ್ಕೆ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕಾಯ್ತಾ ಇದೆ. ಅಲ್ಲಿಯೂ ಸೋಲನ್ನು ಅನುಭವಿಸ್ತಾರೆ. ಈ ಎಲ್ಲ ದೃಷ್ಟಿಯಿಂದ ವಿಧಾನಮಂಡಲದಲ್ಲಿ ಇವರಿಬ್ಬರಿಗೂ ಯಾರು ಈ ಪಕ್ಷದ ನೇತಾರರು ಅನ್ಸ್ಕೋತಾರೋ ಅವ್ರು ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಇರಲಾರದ ಕಾಲಘಟ್ಟದಲ್ಲಿ ಇಂಥದೊಂದು ದೊಡ್ಡದಾದಂಥ ಬಂಡಾಯ ಪ್ರತ್ಯೇಕ ಪಕ್ಷದ ರಚನೆಗೆ ಅಥವಾ ಪ್ರತ್ಯೇಕ ಗುಂಪಿನ ಅಸ್ತಿತ್ವಕ್ಕೆ, ಅದರ ಅಸ್ಮಿತೆಗೆ ಕಾರಣೀಭೂತ ಆಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ? ಈ 63 ಜನನೂ 65 ಜನ ಇದ್ದಾರಲ್ಲ, ಇವರನ್ನು ಹೇಗಾದರೂ ಮಾಡಿ ಹೈಜಾಕ್ ಮಾಡಬೇಕು ಅಂತ ಒಂದು ಕಡೆ ಕಮ್ಯುನಿಸ್ಟ್ ಪಕ್ಷ ಕಾಯ್ತಾ ಇದೆ, CPM ಕಾಯ್ತಾ ಇದೆ. ತನ್ನ ಅಸ್ತಿತ್ವವನ್ನು ಮತ್ತೆ ಉಳಿಸ್ಕೋಬೇಕು. 34 ವರ್ಷಗಳ ಒಂದು ಕಾಲದ ದೊಡ್ಡದಾದಂಥ ಪಕ್ಷ, ಆಡಳಿತ ನಡೆಸಿದ ಪಕ್ಷ, 15 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿಯೂ ಕೂಡ ಸ್ಥಾನ ಇರಲಿಲ್ಲ ಬಿಡಿ ಅದಕ್ಕೆ. ಮತ್ತೆ ತನ್ನ ಪುನರ್ಜೀವನ ಮಾಡ್ಕೋಬೇಕು ಅನ್ನುವಂಥ ಹತಾಯಿಕೆಯಲ್ಲಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸು ತಾನೇನಾದರೂ ಲಾಭವನ್ನು ಗಳಿಸ್ಬೋದಾ ಅನ್ನುವಂಥ ಆಲೋಚನೆಯಲ್ಲಿ ಅವರಿದ್ದಾರೆ. ಒಂದು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೆ, ಏನಪ್ಪ ಅಂದರೆ ಈ ಶಮಿಕ್ ಅನ್ನುವಂಥ ವ್ಯಕ್ತಿ ಏನು ಹೇಳಿದ್ರಲ್ಲ ಮೊನ್ನೆ, ನಾವು ಒಳ್ಳೆಯ TMC ಅವ್ರು ತೊಗೋತೀವಿ ಅಂತ, ಆ ಮಾತಿಗೆ ಉಲ್ಟಾ ಹೊಡಿತಾ ಇದ್ದಾರೆ. ಇಲ್ಲ, ನಾವು ತೊಗೊಳ್ಳೋದಿಲ್ಲ ಅಂತ. ಯಾಕೆ ತೊಗೊಳ್ಳೋದಿಲ್ಲ? 71% ಆಫ್ ಟೋಟಲ್ ಮೆಜಾರಿಟಿ ಈಸ್ ವಿತ್ ಭಾರತೀಯ ಜನತಾ ಪಾರ್ಟಿ.
ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಶಾಸಕರ ಸಂಖ್ಯೆ ಒಟ್ಟು ಸದನದ 71% ಇದೆ. ಹೀಗಾಗಿ ಸಂಖ್ಯಾಬಲದ ದೃಷ್ಟಿಯಿಂದಾಗಲಿ, ಶೇಕಡಾವಾರು ದೃಷ್ಟಿಯಿಂದಾಗಲಿ, ಪಕ್ಷದ ಆಡಳಿತದ ದೃಷ್ಟಿಯಿಂದಾಗಲಿ ಯಾವುದೇ ಕಾರಣಕ್ಕೂ ಹೊಸಬರನ್ನು ತೆಗೆದುಕೊಳ್ಳಬೇಕಾದ ಅಗತ್ಯತೆ ಇಲ್ಲ. ಎರಡನೇದು ಈಗೇನು ಗೆದ್ದಿದ್ದಾರಲಿ ಇವರು, ಸಂದೀಪ್ ಪನ್ಸಾ ಇರ್ಬೋದು, ರಿತುಬ್ರತಿ ಬ್ಯಾನರ್ಜಿ ಇರ್ಬೋದು, ಜಾವೇದ್ ಖಾನ್ ಇರ್ಬೋದು, ಆಮೇಲೆ ಫಿರ್ಹಾದ್ ಹಕೀಮ್ ಇರ್ಬೋದು, ಇವ್ರು ಯಾರೂ ಕೂಡ ಒಳ್ಳೆಯ ಇಮೇಜ್ ಇಟ್ಕೊಂಡವರಲ್ಲ. ನೋಡಿ, ಅತ್ಯಂತ ಹತ್ತಿರವಾದಂಥ ಮಮತಾ ಬೇಗಮ್ಗೆ ಹತ್ತಿರವಾದಂಥ ಕಸ್ಬಾದ MLA ಇದ್ದಾನೆ. ಆತನ ಹೆಸರು ಜಾವೇದ್ ಖಾನ್ ಅಂತ. ಆತ ಬಾಹುಬಲಿಯಲ್ಲಿ ಅಂದರೆ ದಾಂಡಿಗ, ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರ ಇದು. 70% ಓಟ್ ತೊಗೊಂಡು ಗೆಲ್ತಾನೆ ಇವನು. ಯಾವಾಗಲೂ ಬಲಗೈ ಬಂಟ ಮಮತಾ ಬೇಗಮ್ಗೆ. ಆತನೇ ಸಭೆಗೆ ಹೋಗಿಲ್ಲ. ಮೇಟಿಯಾ ಬುರ್ಜನ MLA ಇದ್ದಾನೆ ಇನ್ನೊಬ್ಬ, ಅಬ್ದುಲ್ ಖಾಲಿದ್ ಎಂ ಮೊಲ್ಲಾ ಅಂಥೇಳಿ ಅವನ ಹೆಸರು. ಅಬ್ದುಲ್ ಖಾಲಿದ್ ಎಂ ಮೊಲ್ಲಾ, ಆತ ಕೂಡ ಸಭೆಗೆ ಹೋಗಿಲ್ಲ. ಫಿರ್ಹಾದ್ ಹಕೀಮ್ ಇದ್ದಾನೆ, ನಾಮಕೆ ವಾಸ್ತೆ ಹೋಗಿದ್ದಾನೆ, ನಂದೇನು ನಡೆಯೋದಿಲ್ಲ ಅಂತ ಹೇಳಿದ್ದಾನೆ. ಯಾರು ಬಲಗೈ ಬಂಟರು ಅಂತ ಇವ್ರು ಹೇಳ್ಕೊತಾ ಇದ್ರು, ಅವ್ರು ಯಾರೂ ಸಭೆಗೆ ಈಕೆಯ ಜೊತೆ ಹೋಗಿಲ್ಲ. ತೀರಾ ಹತ್ತಿರದವ್ರನ್ನ ಹೇಳೋದು, ಬಂಡಾಯದವ್ರು ಬಿಟ್ಬಿಡಿ. ತೀರಾ ಹತ್ತಿರದವರೇ ಹೋಗದೇ ಇದ್ದಾಗ ಮಮತಾ ಬೇಗಂ ಪಕ್ಷದ ಮೇಲೆ ತನ್ನ ಸ್ವಾಮಿತ್ವವನ್ನು ಸಾಧಿಸುವುದು ಹೇಗೆ? ಈ ಮಧ್ಯೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೋಬೇಕು, ತಮ್ಮ ಕೇಸ್ಗಳನ್ನೆಲ್ಲ ನಿಕಾಲಿ ಮಾಡ್ಕೋಬೇಕು ಅನ್ನುವಂಥ ಇವರ ಆಲೋಚನೆ ಇದೆಯಲ್ಲ MLAಗಳದು, ಅದಕ್ಕೆ ಸೊಪ್ಪು ಹಾಕಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿಯೂ ಸಿದ್ಧರಿಲ್ಲ, ಸ್ವತಃ ಸುವೇಂದು ಅಧಿಕಾರಿ ಕೂಡ ಸಿದ್ಧಿಲ್ಲ. ಶ್ರಮಿಕ್ ಹೇಳಿರುವಂಥ ಮಾತಿಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಮಾರ ದಿವಸ ತಿಪ್ಪೆ ಸಾರಿಸಿ ಸರಿ ಮಾಡಿಬಿಟ್ರು. ಅಂದರೆ ಇವ್ರು ಯಾರನ್ನೂ ತಗೊಳ್ಳೋದಿಲ್ಲ. ಹಾಗಾದರೆ ಇವರ ನಡೆ ಏನು? ನಮ್ಮ ನಡೆ ಈಗಂತೂ ನಮಗೆ ಇವರ ಇಬ್ಬರದು ತಲೆ ಮೇಲೆ ಏನು ಕೈ ಇದೆಯಲ್ಲ, ಒಂದು ಅಭಿಷೇಕ್ ಬ್ಯಾನರ್ಜಿ ಕೈ, ಇನ್ನೊಂದು ಮಮತಾ ಬೇಗಂ, ಅದರಿಂದ ತಪ್ಪಿಸಿಕೊಂಡು ಹೊರಗಡೆ ಬರಬೇಕು. ಹಾಗೇನಾದರೂ ಮಾಡಿದ್ದೆ ಆದರೆ ನನ್ನ ಮೇಲೆ ಇರುವಂಥ ಮೊಕದ್ದಮೆಗಳನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಸಬಹುದು ಅನ್ನುವಂಥ ಆಲೋಚನೆಯಲ್ಲಿ ಅವರಿದ್ದಾರೆ. ಈ ಮಧ್ಯೆ ಅಲ್ಲಿ ಇನ್ನೊಬ್ಬ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ರಾಷ್ಟ್ರೀಯ ವಕ್ತಾರ. ಆತನ ಹೆಸರು ರಿಜು ದತ್ತ ಅಂತೇಳಿ. ಇತ್ತೀಚೆಗೆ ಆತ ರಾಜೀನಾಮೆ ಕೊಟ್ಟ. ಆತ ಹೇಳ್ತಾನೆ, 50 ಜನ MLAಗಳು ಪೆನ್ಸಿಲ್ ಬುಕ್ಕಿಂಗ್ ಮಾಡಿದ್ದಾರೆ. ಏನಿದು ಪೆನ್ಸಿಲ್ ಬುಕ್ಕಿಂಗ್ ಅಂದರೆ, ನಾವು ಯಾವುದ್ರಲ್ಲೂ ಒಂದು ಕಡೆ ಪೆನ್ಸಿಲಲ್ಲಿ ಬರ್ಕೋತೀವಿ. ಯಾಕೆ ಬರ್ಕೋತೀವಿ ಅಂದರೆ ಅದನ್ನು ಅಳಿಸಿ ಹಾಕ್ಬೋದು, ಬೇರೆ ಏನು ಬೇಕೋ ರಿವೈಸ್ ಮಾಡ್ಬೋದು ಅಂತ. ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ತೀವಿ ಪೆನ್ಸಿಲಲ್ಲಿ, ಯಾಕೆ ನಮ್ಗೆ ಗುರ್ತಿರಲಿದು, ಆದರೆ ಅದು ಖಚಿತವಾಗಿ ಅಲ್ಲ, ಸುಮ್ಮನೆ ಬರೆದಿದ್ದೀವಿ ಅಂತ. ಪೆನ್ ಬುಕ್ಕಿಂಗ್ ಅಲ್ಲ, ಪೆನ್ಸಿಲ್ ಬುಕ್ಕಿಂಗ್. ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಭಾರತೀಯ ಜನತಾ ಪಾರ್ಟಿಗೆ ಹಾರಲಿಕ್ಕೆ ಪೆನ್ಸಿಲ್ ಬುಕ್ಕಿಂಗ್ ಮಾಡಿಸಿದ್ದಾರೆ. ದಿಲ್ಲಿಗೆ ಹೋಗಿ ಮಾತನಾಡ್ಕೊಂಡ್ಬಂದಿದ್ದಾರೆ ಅಮಿತ್ ಶಾ ಹತ್ರ, ಅವರ ನಿಕಟವರ್ತಿಗಳ ಹತ್ರ ಅಂತ ಆತ ಸುದ್ದಿಯನ್ನು ಬಿಡುಗಡೆ ಮಾಡಿದ್ದಾನೆ. ಎರಡನೇದು ಅವರ MP ಗಳಿದಾರಲ್ಲ, ಈಗ 242 MP ಭಾರತೀಯ ಜನತಾ ಪಾರ್ಟಿ ಹತ್ರ ಇದ್ದಾರೆ. ಸಂಖ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಯಾಕಂದರೆ ಮೊನ್ನೆ ಆಮ್ ಆದ್ಮಿ ಪಕ್ಷದಿಂದ ಬಂದಿದ್ದಾರೆ. ಆ ಸಂಖ್ಯೆ ನಿಖರತೆ ಇಲ್ಲ, ನಾನು ಹೇಳ್ತಾ ಸಂಚಿಕೆ. ಇವರಲ್ಲಿ 18 ಜನ ಈಗಾಗಲೇ ಬರಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಭಾರತೀಯ ಜನತಾ ಪಾರ್ಟಿ MPಗಳು. ನಾನು ಹೇಳೋದು, ಡೆರೆಕ್ ಒಬ್ರಾಯನ್ ನೇತೃತ್ವದಲ್ಲಿ ಅಲ್ಲಿ ಎಲ್ಲ MPಗಳು ಕೂಡ ಮಮತಾ ಬೇಗಂಗೆ ಭಾಳ ಗಟ್ಟಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲಘಟ್ಟ ಇತ್ತು. ಈಗ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಓಡಾಡ್ತಾ ಇದ್ದಾರೆ. ಜೊತೆಗೆ 12 ಜನ ರಾಜ್ಯಸಭಾ ಸದಸ್ಯರಿದ್ದಾರೆ. ಅಲ್ಲಿ ಆ 12 ಜನರಲ್ಲಿ 8 ಜನ ರಾಜ್ಯಸಭೆಯ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂದರೆ ಇದೆಲ್ಲ ಏನನ್ನು ಸೂಚಿಸ್ತಾ ಇದೆ ಅಂದರೆ, ತೃಣಮೂಲ ಕಾಂಗ್ರೆಸ್ ಎನ್ನುವ ಪಕ್ಷದ ಅಸ್ತಿತ್ವವೇ ಸಂಪೂರ್ಣ ಪತನಗೊಳ್ಳುವಂಥ ಸ್ಪಷ್ಟವಾದ ಸಾಧ್ಯತೆಗಳನ್ನ ಇದು ತೋರಿಸ್ತಾ ಇದೆ. ಈ ಮಧ್ಯೆ 2300 ಕೇಸ್ಗಳನ್ನು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ, ದೊಂಬಿ, ಹೊಡೆದಾಟ, ಆಮೇಲೆ ದುಡ್ಡು ವಸೂಲಿ ಮಾಡೋದು, ಟೋಲಾಬಾಜಿ, ಕಟ್ಟಮನಿ ಮಾಡೋರ ಮೇಲೆ ಈಗಾಗಲೇ ಕೇಸ್ಗಳನ್ನು ಹಾಕಿ ಇಷ್ಟು ಜನರನ್ನ ಬಂಧಿಸಲಾಗಿದೆ. ಇದರಲ್ಲಿ ಪ್ರಾಯಶಃ ಜನ TMC ಅವರಾಗಿದ್ದಾರೆ. ಪ್ರಾಯಶಃ ಬಹಳಷ್ಟು ಜನ TMCಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಕಾರ್ಪೊರೇಟರ್ಗಳು, ಕೌನ್ಸಿಲರ್ಗಳು, ಎಕ್ಸ್ ಕೌನ್ಸಿಲರು, ಆತನ ಪತ್ನಿ, ಮಗ, ಯಾರ್ಯಾರು ಆಗಿದ್ದಾರೆ. ಇದರ ಕುರಿತಾದಂಥ ಮಾಹಿತಿ, ಅಂದರೆ ಯಾರನ್ನ ಅರೆಸ್ಟ್ ಮಾಡಿದಾರಲ್ಲ ಅದರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಪಶ್ಚಿಮ ಬಂಗಾಳದ ಕುರಿತಾಗಿ ಟೋಲಾ ಮನಿಯನ್ನು ವಾಪಸ್ ಕೊಡಲಿಕ್ಕೆ ಸ್ಪೀಕರಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರ ವಿಡಿಯೋ ಮತ್ತು ಡೀಟೇಲನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.